ಬಂಧುಗಳೇ, ಇವತ್ತಿನ ವಿಶೇಷವೇನೆಂದರೆ ಇದು ರಾತ್ರಿಗಳ ರಾತ್ರಿ ಮಹಾಶಿವರಾತ್ರಿಯ ಒಂದು ರಾತ್ರಿ. ನಾವು ಈ ಶಿವರಾತ್ರಿಯನ್ನು ಆಚರಣೆ ಮಾಡಲಿಕ್ಕೆ ನಮ್ಮೂರ ಶಿವಾಲಯಕ್ಕೆ ನಾವು ಬಂದಿದ್ದೀವಿ. ಬಂಧುಗಳೇ, ನಾವೆಲ್ಲ ಈ ಶಿವರಾತ್ರಿಯನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತೀವಿ. ಕೆಲವರು ತಮ್ಮ ಮನೆಯಲ್ಲೇ ಒಂದು ಲಿಂಗಕ್ಕೆ ಅಭಿಷೇಕವನ್ನು ಮಾಡಿಬಿಟ್ಟು ಪಂಚಾಕ್ಷರಿ ಮಂತ್ರವನ್ನು ಹೇಳ್ಬಿಟ್ಟು ಮನೆಯಲ್ಲೇ ಈ ಶಿವರಾತ್ರಿಯ ಜಾಗರಣೆಯನ್ನು ಆಚರಣೆ ಮಾಡಿದರೆ, ಇನ್ನು ಕೆಲವು ದಿನ ಆ ದೇವಸ್ಥಾನಕ್ಕೆ ಬಂದು ಆ ದೇವಾಲಯದಲ್ಲಿ ಕೂತು ದೇವಾಲಯದಲ್ಲಿ ನಡೀತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ನೋಡ್ಬಿಟ್ಟು ಅಲ್ಲೇ ಜಾಗರಣೆ ಜಪವನ್ನು ಮಾಡ್ತಾ ಆ ಒಂದು ಶಿವರಾತ್ರಿಯನ್ನು ಆಚರಿಸಲಾಗುತ್ತೆ. ಇನ್ನೂ ಕೆಲವರು ಇದ್ದಾರೆ, ನಾವು ವಾಲಿಬಾಲ್ ಆಡ್ಕೊಂತಾನೆ ಅಲ್ಲೇ ಏಕಾಗ್ರತೆ ಮಾಡ್ತೀವಿ, ನಾವು ಕ್ರಿಕೆಟ್ ಆಡ್ಕೊಂತ ಅಲ್ಲೇ ಜಾಗರಣೆ ಮಾಡ್ತೀವಿ, ಇಲ್ಲಾಂದರೆ ನಾವು ಟಿ ವಿ ನೋಡ್ಕೊಂತ ಅಲ್ಲೇ ಜಾಗರಣೆ ಮಾಡಿ ಶಿವರಾತ್ರಿನ ಮಾಡ್ತೀವಿ ಅಂತಕ್ಕಂಥವ್ರು ಇದ್ದಾರೆ. ಹಾಗಂತ ಇದೆಲ್ಲ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಶಿವರಾತ್ರಿಯನ್ನು ಹೀಗೆ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಏನು ಕಟ್ಟುಪಾಡುಗಳೇನಿಲ್ಲ. ಆದರೆ ಶಿವಾಲಯದಲ್ಲಿ ಕೂತು ಶಿವಜಪದ ಮೂಲಕ ಶಿವರಾತ್ರಿಯನ್ನು ಆಚರಣೆ ಮಾಡಿದಂಥ ಆ ರಾತ್ರಿ ಮಾತ್ರ ನಿಮಗೆ ಜೀವನದಲ್ಲಿ ಒಂದು ಅದ್ಭುತ ಅನುಭವವನ್ನು ನೀಡುತ್ತೆ. ಒಂದುಗಳೇ, ನಾವು ಕಷ್ಟ ಬಂದಾಗ ದೇವರನ್ನ ಬೇಡ್ಕೊಳ್ಳಿಕ್ಕೆ ದೇವಸ್ಥಾನಗಳಿಗೆ ಹೋಗ್ತೀವಿ ಹೊರತು ವಾಲಿಬಾಲ್ ಕೋರ್ಟಿಗೋ ಅಥವಾ ಕ್ರಿಕೆಟ್ ಸ್ಟೇಡಿಯಂಗೋ ಅಥವಾ ಟಿ ವಿ ಮುಂದೆ ಕೂತು ಯಾವುದೇ ಕಾರಣಕ್ಕೂ ದೇವರೇ ನನಗೆ ಕಷ್ಟ ಬಂದ್ಬಿಟ್ಟಿದೆ ಕಾಪಾಡಪ್ಪ ಅಂತ ಬೇಡ್ಕೊಳೋದಿಲ್ಲ. ಹಾಗೆ ಶಿವರಾತ್ರಿಯ ದಿನ ನೀವು ಯಾವುದೋ ಒಂದು ಜಾಗದಲ್ಲಿ ರಾತ್ರಿಯ ನಿದ್ದೆಯನ್ನು ಗಟ್ಬಿಟ್ರೆ ಅದು ಶಿವರಾತ್ರಿಯ ಆಚರಣೆ ಆಗೋದಿಲ್ಲ. ಈ ಶಿವರಾತ್ರಿಯ ಆಚರಣೆ ಅಂತಕ್ಕಂಥದ್ದು ಬರೀ ಮೌಢ್ಯಗಳಿಂದ ಕೂಡಿದ್ದಲ್ಲ. ಇದು ಸೈಂಟಿಫಿಕ್ ರೀಸನ್ಗಳು ಅಥವಾ ಈ ವೈಜ್ಞಾನಿಕ ಕಾರಣಗಳ ಮೇಲೆ ಈ ಶಿವರಾತ್ರಿ ಆಚರಣೆ ಅಂತಕ್ಕಂಥದ್ದು ನಿಂತಿದೆ. ಹಾಗಾದರೆ ಈ ಶಿವರಾತ್ರಿಯ ಆಚರಣೆಯ ಒಂದು ವಿಧಾನದಲ್ಲಿರ್ತಕ್ಕಂಥ ವೈಜ್ಞಾನಿಕ ಅಂಶಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದು, ಈ ಶಿವರಾತ್ರಿ ದಿನ ಉಪವಾಸವಿದ್ದು ರಾತ್ರಿಯ ಜಾಗರಣೆಯನ್ನು ಆಚರಿಸಬೇಕು ಅಂತ ಹೇಳುತ್ತೆ. ಅಂದರೆ ಉಪವಾಸ ಅಂದರೆ ಸಂಪೂರ್ಣ ಉಪವಾಸ ಅಂತ ಎಲ್ಲೂ ಹೇಳೋದಿಲ್ಲ. ಬೇಯಿಸದೇ ಇರ್ತಕ್ಕಂಥ ಆಹಾರಗಳನ್ನು ತಿನ್ನಬೇಕು ಮತ್ತು ದ್ರವ್ಯವಾದಂಥ ಆಹಾರಗಳನ್ನು ಸೇವಿಸಬೇಕು ಅಂತ ಹೇಳ್ಬೇಕು. ಅಂದರೆ ನೀರು, ಜ್ಯೂಸು ಮತ್ತು ಈ ಬೇಯಿಸದ ಆಹಾರಗಳನ್ನು ಕಡಲೆಕಾಳು, ಹೆಸರು ಕಾಳು, ಆಮೇಲೆ ಹಣ್ಣು, ಈ ರೀತಿಯ ಅಂಶಗಳನ್ನು ನಾವು ಅತಿ ಹೆಚ್ಚಾಗಿ ತಿನ್ನಬೇಕು ಅಂತ ಹೇಳ್ಬೇಕು. ಅಂದರೆ ಇದು ಕೃಷ್ಣ ಪಕ್ಷದ ಮಾಘ ಮಾಸದಲ್ಲೇ ಈ ಶಿವರಾತ್ರಿ ಬರೋದ್ರಿಂದ ಇದು ಚಳಿಗಾಲದಿಂದ ಬೇಸಿಗೆಗೆ ಪರಿವರ್ತನೆ ಆಗ್ತಕ್ಕಂಥ ದಿನ ಆಗಿರೋದ್ರಿಂದ ನಮ್ಮ ದೇಹದಲ್ಲಿ ವ್ಯತಿರಿಕ್ತ ಬದಲಾವಣೆಗಳಾಗ್ತಿರುತ್ತೆ. ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥ ಒಂದು ಪರಿಸ್ಥಿತಿ ಇರುತ್ತೆ. ನಮ್ಮ ಡೈಜೆಷನ್ ಸಿಸ್ಟಮು ಚೆನ್ನಾಗಿ ವರ್ಕ್ ಆಗ್ತಿರೋದಿಲ್ಲ ಈ ದಿನ. ಹಾಗಾಗ್ಬಿಟ್ಟು ಇದು ಬೇಯಿಸಿದ ಆಹಾರಗಳನ್ನಾಗಲಿ ಅಥವಾ ಮದ್ಯ ಮಾಂಸಗಳನ್ನು ತಿಂದರೆ ಅದು ನಮ್ಮ ದೇಹದ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಈಗ ಒಂದು ಬೇಯಿಸಿದ ಆಹಾರಗಳನ್ನು ತಿಂದರೆ, ಹಣ್ಣು ಹಂಪಲು ದ್ರವ್ಯ ರೂಪಗಳಲ್ಲಿ ಇರ್ತಕ್ಕಂಥ ಆಹಾರಗಳನ್ನು ಸೇವಿಸಿದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಈ ದಿನ ಉಪವಾಸವಿರ್ರಿ ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರು ನಮಗೆ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಈಗೀಗ ಅದನ್ನು ನೀರೂ ಸೇವಿಸ್ದಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಸ್ವಾಮೀಜಿಗಳ ಮಾತಿನಿಂದ ಆ ಉಪವಾಸ ಅನ್ನೋ ಒಂದು ಪ್ರಕ್ರಿಯೆ ತಪ್ಪಾಗಿ ಅರ್ಥ ಆಗ್ತಿದೆ ಅಷ್ಟೇ. ಬಟ್ ಯಾರು ಹಂಗೆ ಮಾಡ್ಕೊಬೇಡಿ. ಒಂದು ದ್ರವ್ಯ ರೂಪದ ಅಂದರೆ ಜ್ಯೂಸು, ನೀರು, ಹಣ್ಣುಗಳನ್ನು, ಆಮೇಲೆ ಕಡಲೆಕಾಳು, ಹೆಸರು ಕಾಳು, ಈ ರೀತಿ ಪ್ರೋಟೀನ್ ಇರ್ತಕ್ಕಂಥ ಆಹಾರಗಳನ್ನು, ಬೇಯಿಸಿದ ಆಹಾರಗಳನ್ನು ಈ ದಿನ ತಿಂತಕ್ಕಂಥದ್ದು ತುಂಬ ಉಪಯುಕ್ತವಾದಂಥದ್ದು. ಎರಡನೇದು, ದೇವಸ್ಥಾನಗಳಲ್ಲೇ ಕೂತು ಜಾಗರಣೆ ಅಥವಾ ಜಪ ಮಾಡುವ ಮೂಲಕ ಶಿವರಾತ್ರಿ ಆಚರಣೆ ಮಾಡ್ತಕ್ಕಂಥದ್ದು. ಅಂದರೆ ಈಗ ದೇವಸ್ಥಾನಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಪಾಸಿಟಿವ್ ಎನರ್ಜಿ ಇರ್ತಕ್ಕಂಥ ಜಾಗಗಳಲ್ಲಿ. ಬೇಕಿದ್ರೆ ಈಗಿನ ನೀವು ರೇಡಿಯೋ ತರಂಗಗಳನ್ನು ಮಾಪನ ಮಾಡ್ತಕ್ಕಂಥ ಯಾವುದೇ ಮೀಟರ್ಗಳನ್ನು ತಗೊಂಡೋಗಿ ನೀವು ದೇವಸ್ಥಾನದ ಬಳಿ ಅಳತೆ ಮಾಡಿ ನೋಡಿ. ಆಗ ಅದರಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಎನರ್ಜಿಗಳೇ ಇರ್ತಕ್ಕಂಥ ತರಂಗಗಳು ದೇವಸ್ಥಾನದ ಬಳಿ ಇರ್ತವೆ. ಹಾಗಾಗ್ಬಿಟ್ಟು ಈ ರಾತ್ರಿ ನಾವು ಏನಾದರೂ ಹೋಗ್ಬಿಟ್ಟು ದೇವಸ್ಥಾನಗಳಲ್ಲಿ ಕೂತು ಆ ಒಂದು ಅಭಿಷೇಕ ನಡೀತಕ್ಕಂಥ ಪ್ರಕ್ರಿಯೆ ಅಥವಾ ಒಂದು ಭಜನೆ ಕಾರ್ಯಕ್ರಮಗಳು, ಗಂಟೆ, ಆ ಡೊಳ್ಳು, ಈ ನಾದಗಳನ್ನೆಲ್ಲ ಕೇಳಿಸ್ಕೊಂತ ಜಪವನ್ನು ಮಾಡಿದರೆ ಅತ್ಯಂತ ನಮ್ಮ ಮನಸ್ಸು ಮತ್ತು ದೇಹ ಅತಿ ಬೇಗವಾಗಿ ಒಂದು ಏಕಾಗ್ರತೆ ಕಡೆ ಹೋಗುತ್ತೆ. ಮತ್ತು ಒಂದು ಪಾಸಿಟಿವ್ ಮೈಂಡೆಡ್ ನಮಗೆ ಮನಸ್ಥಿತಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ದೇವಸ್ಥಾನಗಳಲ್ಲೇ ಈ ಪಾಸಿಟಿವ್ ಎನರ್ಜಿ ಇರ್ತಕ್ಕಂಥ ದೇವಸ್ಥಾನಗಳಲ್ಲೇ ನಾವು ಜಪವನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋ ಕಾರಣಕ್ಕೋಸ್ಕರ ಹಿರಿಯರು ದೇವಸ್ಥಾನಗಳಲ್ಲಿ ಹೋಗ್ಬಿಟ್ಟು ಭಜನೆ ಅಥವಾ ಜಪವನ್ನು ಮಾಡಿ ಅಂತ ಹೇಳಿದ್ದಾರೆ. ಆದರೆ ಈಗಿನ ನಾವು ಯುವ ಪೀಳಿಗೆ ಏನು ಮಾಡ್ತಿದ್ದೀವಿ ಅಂದರೆ, ಒಂದು ವಾಲಿಬಾಲ್ ಕೋರ್ಟಲ್ಲಿ ವಾಲಿಬಾಲ್ ಆಡ್ಕೊತಾನೋ, ಕ್ರಿಕೆಟ್ ಫೀಲ್ಡಲ್ಲಿ ಕ್ರಿಕೆಟ್ ಆಡ್ಕೊತಾನೋ ಕಳೀತಾ ಇದ್ದೀವಿ. ಬಟ್ ಅದು ಆರೋಗ್ಯಕ್ಕೆ ಒಳ್ಳೆಯದೇ. ಬಟ್ ಮನಸ್ಸಿನ ಏಕಾಗ್ರತೆಯ ದೃಷ್ಟಿಯಿಂದ ನಾವು ದೇವಸ್ಥಾನಗಳಲ್ಲಿ ಈ ಶಿವರಾತ್ರಿಯ ಜಾಗರಣೆ ಮಾಡ್ತಕ್ಕಂಥದ್ದು ತುಂಬ ಸೂಕ್ತವಾಗಿರುತ್ತೆ. ಹಾಗೆ ಈ ದೇವಸ್ಥಾನಗಳಲ್ಲಿ ಕೇಳಿ ಬರ್ತಕ್ಕಂಥ ಸಂಗೀತ ವಾದ್ಯಗಳಿಂದ ಮತ್ತು ವೇದಗಳ ಪಠಣದಿಂದ ನಮ್ಮ ಮನಸ್ಸು ತಿಳಿಯಾಗ್ತಾ ಹೋಗುತ್ತೆ. ಮೂರನೇದು, ಶಿವನಿಗೆ ಅಭಿಷೇಕವನ್ನು ಮಾಡಬೇಕು. ಅವನು ಅಭಿಷೇಕ ಪ್ರಿಯ, ಹಾಗಾಗಿ ಅಭಿಷೇಕವನ್ನು ಮಾಡಬೇಕು ಅಥವಾ ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸಬೇಕು ಅಂತ ಹೇಳಿದ್ದಾರೆ ಹಿರಿಯರು. ನಾವೀಗ ದೇವಸ್ಥಾನಗಳೆಲ್ಲ ಅಭಿಷೇಕ ಮಾಡೋದು ನೋಡಿರ್ತೀವಿ. ಮಿನಿಮಮ್ ಅಂದರೆ ಒಂದು 101 ಬಾರಿ ಅಭಿಷೇಕವನ್ನು ಮಾಡ್ತಾರೆ. ನೀವು ಬೇಕಿದ್ರೆ ದೇವಸ್ಥಾನದಲ್ಲಿ ಕೂತು ಅಭಿಷೇಕ ಮಾಡ್ತಾ ಇರ್ತಕ್ಕಂಥದ್ದನ್ನೇ ಕೇಂದ್ರೀಕರಿಸಿ ನೋಡ್ತಾ ಇರಿ. 101 ಬಾರಿ ಅಭಿಷೇಕವನ್ನು ಮಾಡಲಿಕ್ಕೆ ನೀವು ಆ ಕಡೆ ಗಮನ ಕೊಡದೆ 101 ಬಾರಿ ಅಭಿಷೇಕವನ್ನು ಏನಾದ್ರು ನೀವು ನೋಡಿದ್ರಿ ಅಂದರೆ ಕೇವಲ 5 ನಿಮಿಷ ಅಲ್ಲ ಅಥವಾ 10 ನಿಮಿಷ ಅಲ್ಲ, 1 ಗಂಟೆ ಅಲ್ಲ, ಸುಮಾರು 5-6 ಗಂಟೆಗಳ ಕಾಲ ನಿಮ್ಮ ಮನಸ್ಸನ್ನು ನೀವು ಏಕಾಗ್ರತೆಯಲ್ಲಿ ಇರ್ತಕ್ಕಂಥ ಒಂದು ಶಕ್ತಿಯನ್ನು ನೀವು ಪಡ್ಕೊಳ್ತೀರಾ. ಹಾಗಾಗ್ಬಿಟ್ಟೆ ನೀವು ಆ 101 ಬಾರಿ ಅಭಿಷೇಕವನ್ನು ವೀಕ್ಷಣೆ ಮಾಡ್ತಾ ಕೂತ್ಕೋಬೇಕು, ಜಪಿಸ್ತಾ ಅಂತ ಹೇಳ್ಬಿಟ್ಟು ಹಿರಿಯರು ಹೇಳಿದ್ದಾರೆ. ಆದ್ದರಿಂದ ಮನಸ್ಸು ಏಕಾಗ್ರತೆಗೊಳ್ಳುತ್ತೆ. ಒಂದು ಗಂಟೆ ಗಂಟಲೆ ನಮ್ಮ ಮನಸ್ಸು ನಮ್ಮ ತೋಟೆಯಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಶಕ್ತಿ ನಮಗೆ ಸಿಗುತ್ತೆ. ನಾಲ್ಕನೇದು,
ಶಿವನಿಗೆ ಅತ್ಯಂತ ಪ್ರಿಯವಾದಂಥ ಈ ಬಿಲ್ವ ಪತ್ರೆನ ಶಿವರಾತ್ರಿಯ ದಿನ ಅವನ ತಲೆ ಮೇಲೆ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಈ ಬಿಲ್ವ ಪತ್ರೆ ಅಂತಕ್ಕಂಥದ್ದು ಜಾಸ್ತಿ ಉತ್ತಮ ಆರೋಗ್ಯಕರ ಶಕ್ತಿ ಉಳ್ಳಂಥ ಒಂದು ಎಲೆ ಅಥವಾ ಒಂದು ಗಿಡಮೂಲಿಕೆ. ಇದನ್ನು ನಾವು ಈಗ ಈಗ ಚಳಿಗಾಲದಿಂದ ಬೇಸಿಗೆಗಾಲಕ್ಕೆ ಪರಿವರ್ತನೆ ಆಗ್ತಿರ್ಬೇಕಾದ್ರೆ ನಮ್ಮ ಉಸಿರಾಟದ ಮೇಲೂ ಅತ್ಯಂತ ಹೆಚ್ಚು ತೊಂದರೆ ಆಗ್ತಾ ಇರುತ್ತೆ. ಹಾಗಾಗಿಬಿಟ್ಟು ನಾವು ಇದನ್ನು ಬಿಲ್ವ ಪತ್ರೆಯನ್ನು ಈಗ ನೀರಲ್ಲಿ ತೊಳಿತೀವಿ, ಕೈಯಲ್ಲಿ ತಗೊತೀವಿ, ಮತ್ತೆ ಶಿವಲಿಂಗನ ಮೇಲೆ ಇಡ್ತೀವಿ, ಮತ್ತೆ ಕೈಯಲ್ಲಿ ಮುಡ್ತೀವಿ. ಅದನ್ನು ನಮ್ಮ ಮೂಗಿನ ಹತ್ರ ತರ್ತಾ ಇರ್ತೀವಿ ಅಥವಾ ನಮ್ಮ ದೇಹಕ್ಕೆಲ್ಲ ಸ್ಪರ್ಶಿಸ್ಕೊತಾ ಇರ್ತೀವಿ. ಇದರಿಂದ ನಾವು ಉಸಿರಾಟದಲ್ಲಿರ್ತಕ್ಕಂಥ ಅದೆಷ್ಟೋ ತೊಂದರೆಗಳು ಈ ಬಿಲ್ವ ಪತ್ರೆ ಒಂದು ಸುವಾಸನೆಯಿಂದ ಮಾಯವಾಗಿ ಹೋಗುತ್ತೆ. ಹಾಗಾಗ್ಬಿಟ್ಟೆ ಈ ಬಿಲ್ವ ಪತ್ರೆಯನ್ನು ಈ ಶಿವರಾತ್ರಿ ದಿನದಂದು ಹೆಚ್ಚು ಬಳಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ನಾವು ವೈಜ್ಞಾನಿಕ ರೀತಿಯಲ್ಲಿ ಈ ರೀತಿ ಅರ್ಥ ಮಾಡ್ಕೋಬೇಕು. ಬಟ್ ನಮ್ಮ ಹಿರಿಯರು ಅದನ್ನು ಒಂದು ದೈವಿಕ ರೂಪದಲ್ಲಿ ಪೂಜೆ ಮಾಡಿ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ನೀವು ಈ ರೀತಿಯಾಗಿ ದೇವಾಲಯಗಳಲ್ಲಿ ಕೂತು ಶಿವರಾತ್ರಿಯ ಈ ಆಚರಣೆಯನ್ನು ಮಾಡಿದಾಗ ಮಾತ್ರ ನಿಮ್ಮ ಒಂದು ಮನಸ್ಸಿನ ಏಕಾಗ್ರತೆ ಹೆಚ್ಚಾಗುತ್ತದೆ. ಮನಸ್ಸಲ್ಲಿರ್ತಕ್ಕಂಥ ಗೊಂದಲಗಳು ದೂರವಾಗ್ತವೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಈ ಕೇಂದ್ರೀಯ ಶಕ್ತಿಗಳಲ್ಲಿ ಈ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಈ ನೆಗೆಟಿವ್ ಅಂಶಗಳೆಲ್ಲ ನಿರ್ನಾಮವಾಗ್ತಾ ಹೋಗುತ್ತವೆ. ಒಂದು ವೇಳೆ ಇದಾಗಿತ್ತು ಶಿವರಾತ್ರಿ ಆಚರಣೆಯ ಮಹಾತ್ಮ. ನಮ್ಮ ಸನಾತನ ಧರ್ಮದ ಎಲ್ಲ ಆಚರಣೆಗಳಲ್ಲೂ ಒಂದು ವೈಜ್ಞಾನಿಕ ಅಥವಾ ಒಂದು ಪಾಸಿಟಿವ್ ಒಂದು ಅಂಶ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಅದು ನಮ್ಮ ದೇಹಕ್ಕೆ ಅಥವಾ ಮನಸ್ಸಿಗೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥ ಆಚರಣೆಗಳು ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲ. ಆದರೆ ಅದನ್ನು ವೈಜ್ಞಾನಿಕವಾಗಿ ಹೇಳುವ ಬದಲು ನಮ್ಮ ಹಿರಿಯರು ಒಂದು ದೈವಿಕ ಅಥವಾ ಒಂದು ಪೂಜಾ ವಿಧಾನದ ಮೂಲಕ ಹೇಳಿಕೊಟ್ಟಿದ್ದಾರೆ ಅಷ್ಟೇ. ಈ ಆಚರಣೆಗಳಿರ್ತಕ್ಕಂಥ ಸತ್ಯಾಂಶವನ್ನು ನಾವರಿತು ನಾವು ಆಚರಿಸಿ ನಮ್ಮ ಮಕ್ಕಳಿಗೆ ರೂಢಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಧನ್ಯವಾದಗಳು.